ಎಲ್ಲರೂ ನೇರ ಕೂತ್ಕೊಳ್ಳಿ. ಎಲ್ಲರೂ ನೇರ ಕೂತ್ಕೊಳ್ಳಿ. ಕಣ್ಮುಚ್ಚಿ ದಯವಿಟ್ಟು ಒಂದು ನಿಮಿಷ. ಎಲ್ಲರೂ 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 ಕಣ್ಮುಚ್ಚಿ ಒಂದು ನಿಮಿಷ. ನಿಧಾನವಾಗಿ ಉಸಿರು ತಗೋಬೇಕು. ಸ್ವಲ್ಪ ಹೊತ್ತು ನಿಮ್ಮ ಉಸಿರನ್ನ ಹೋಲ್ಡ್ ಮಾಡಿ ನಿಧಾನವಾಗಿ ಬ್ರೀತ್ ಔಟ್ ಮಾಡಬೇಕು. ಆ ಸಲ 11 ಸಲ ಮಾಡಿ. ರೀತಿ ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆ ರೀತಿ 11 ಸಲ ಮಾಡಿ. ಆದ ನಂತರ ಕಣ್ಬಿಡಬೇಕು. ಎಲ್ಲರೂ ಕಣ್ಬಿಡ್ತಾರೆ. ಧನ್ಯವಾದಗಳು. ಎಲ್ಲರೂ ನೀವು ಇಂಜಿನಿಯರ್ ಎಕ್ಸೆಲ್ ಮಾಡಿದ್ದಕ್ಕೆ. ಈಗ ಉಸಿರಾಡಲಿಕ್ಕೆ ಏನು ಬೇಕು? ಆಕ್ಸಿಜನ್. ಮತ್ತೆ ಉಸಿರಾಡಲಿಕ್ಕೆ ಏನು ಬೇಕು? ಉಸಿರಾಡಲಿಕ್ಕೆ ಏನು ಬೇಕು? ಗಾಳಿ ಯಾವರಿಂದ ಬರುತ್ತೆ? ಗಾಳಿ ಯಾವರಿಂದ ಬರುತ್ತೆ? ಪರಿಸರದಲ್ಲಿ ಯಾವರಿಂದ ಗಾಳಿ ಬರುತ್ತೆ? ಎಡ ಅಂತೀನಿ ಬಲಗೈಯನ್ನು ಎತ್ತಬೇಕು, ಬಲ ಅಂತೀನಿ ಎಡಗೈಯನ್ನು ಎತ್ತಬೇಕು. ಎಲ್ಲರೂ ಸ್ಟಾರ್ಟ್ ಮಾಡೋಣ. ಎಡ ಬಲ, ಎಡ ಬಲ, ಬಲ. ಥ್ಯಾಂಕ್ ಯು. ಎಲ್ಲರೂ ಹೇಗಿದ್ದೀರಾ? ನಾವು ರೇಖಿ ಬಗ್ಗೆ ಈಗ ತಿಳ್ಕೊಳಕ್ಕಂತ ಎಲ್ಲ ಬಂದಿದ್ದೀವಿ. ನೀವೆಲ್ಲ ರೇಖಿ ಈಗ ವಿದ್ಯಾರ್ಥಿಗಳಾಗಿದ್ದೀರಾ. ರೇಖಿ ಅಂದ್ರೆ ಅಂತ ತಿಳ್ಕೊಳ್ಳೋಣ. ರೇಖಿ ಅಂದರೆ ರೇ ಅಂದರೆ ವಿಶ್ವ, ಕಿ ಅಂದರೆ ಶಕ್ತಿ, ವಿಶ್ವಶಕ್ತಿ ಅಂದರೆ ಯೂನಿವರ್ಸಲ್ ಪವರ್ ಅಂತ. ಯೂನಿವರ್ಸಲ್ ಪವರ್ ಅಂದರೆ ನಾವು ಹೇಗೆ ಎಲೆಕ್ಟ್ರಿಕ್ ಪವರು, ಹೇಗೆ ಮ್ಯಾಗ್ನೆಟಿಕ್ ಪವರು, ಅದೇ ರೀತಿ ಯೂನಿವರ್ಸಲ್ ಪವರ್ ತೋರಿಸ್ಕೊಂಡು ನಾವು ಕಾಸ್ಮಿಕ್ ಎನರ್ಜಿಯಿಂದ ನಮ್ಮ ಏನೇ ಕಾಯಿಲೆಯಲ್ಲಿ ಗುಣಪಡಿಸ್ಕೊಂಡು ಅದನ್ನು ನೆಮ್ಮದಿಯಾಗಿ ನಾವು ಜೀವನ ಮಾಡ್ಬೋದು. ಸರಿನಾ? ಈಗ ನಾನು ಇದಕ್ಕೆ ಸಂತೋಷ್ ಅವ್ರನ್ನ ಕರಿತಾ ಇದ್ದೀನಿ. ಕಲ್ಬಿಟ್ಟು ಅವರಿಗೆ ಅದನ್ನು ಅಪ್ಲೈ ಮಾಡ್ತಾರೆ. ನಾನು ಇದನ್ನು ಮಾತಾಡ್ತಾ ಹೋಗ್ತೀನಿ. ಈಗ ಉದಾಹರಣೆಗೆಲ್ಲ ರಿಯಲಿಯಾಗಿ ಇವ್ರಿಗೆ ಈಗ ಹೊರಗಡೆ ಭುಜ ನೋವಿದೆ. ಹೊರಗಡೆ ಭುಜ ನೋವನ್ನ ನಾನು ಹುಷಾರು ಮಾಡ್ತಾ ಇದ್ದೀನಿ. ಜೊತೆಗೆ ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಆಕ್ಚುಲಿ ಡೆಮೋಗಷ್ಟೆಲ್ಲ ನಿಜ ನೋವಿದೆ ನನಗೆ. ಸೊ ಅವ್ರದ್ದು ಲೈವ್ ಏನು ಅನ್ನೋದು ಧನ್ಯವಾದ. ಈಗ ಬಂದಿದ್ದಕ್ಕೆ ನೋಡಲಿಕ್ಕೆ ಧನ್ಯವಾದಗಳು. ಈಗ ಇದು ರೇಖಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ರೇಖಿ ಅಂದರೆ ವಿಶ್ವಶಕ್ತಿ ಅಂತ ಗೊತ್ತಾಗ್ತದೆ ನಿಮಗೆಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಸೋಲ್ ಪವರ್ ಅಂತ ಇದೆ. ಪ್ರತಿಯೊಬ್ಬರಲ್ಲೂ ಒಂದು ಸೋಲ್ ಇದೆಯಾ ಇಲ್ವಾ? ಇದೇ ತಾನೇ ಸೋಲ್. ಈಗ ಸೋಲ್ ಇರೋದ್ರಿಂದ ಆ ಸೋಲ್ ಪವರ್ನ ತಿಳ್ಕೋಬೇಕು. ಆ ಸೋಲ್ ಪವರ್ನ ನಾವು ಯಾವಾಗ ಯೂನಿವರ್ಸಿಟಿ ಕನೆಕ್ಟ್ ಮಾಡ್ತೀವಿ, ಯೂನಿವರ್ಸಿಟಿ ಕನೆಕ್ಟ್ ಆದ ತಕ್ಷಣ ಒಂದು ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ. ಕಾಸ್ಮಿಕ್ ಎನರ್ಜಿ ಫ್ಲೋ ಆಗಿದ್ದು ನಮ್ಮ ಎನರ್ಜಿ ಪಾಯಿಂಟ್ಸು ನಮ್ಮಲ್ಲಿ ಸಹಸ್ರಾರ ಚಕ್ರದ ಮೂಲಕ ನಮ್ಮ ಒಳಗಡೆ ಸ್ಪೈನಲ್ ಕಾರ್ಡ್ ಮುಖಾಂತರ ಪವರ್ ಪಾಸ್ ಆಗಿದ್ದು ಬಂದು ನಮಗೆ ಅದು ನಮ್ಮ ಎಲ್ಲ ಆರ್ಗನ್ಸ್ಗೂ ಲಿಂಕ್ ಆಗಿದೆ. ಸ್ಪೈನಲ್ ಕಾರ್ಡ್ ಬಂದು ನಮ್ಮ 24 ಆರ್ಗನ್ಸ್ಗೆ ಲಿಂಕ್ ಆಗಿರುತ್ತೆ. ಸ್ಪೈನಲ್ ಕಾರ್ಡ್ ಮುಖಾಂತರ ನಮ್ಗೆ ಎನರ್ಜಿ ಬಂದಿದ್ದು ನಮ್ಮ ಎಲ್ಲ ಆರ್ಗನ್ಸ್ ತಲುಪುತ್ತೆ. ಈಗ ಆ ಎನರ್ಜಿನ ತಲುಪಿಸ್ತಾ ಇದ್ದೀನಿ, ಪ್ಲಸ್ ಇಲ್ಲಿಗೆ ಹೀಲಿಂಗ್ ಸಹ ಮಾಡ್ತಾ ಇದ್ದೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಬಾಡಿ ಆಗಿರೋದು ಸೆಲ್ಸಿಂದ, ಜೀವಕೋಶಗಳು. ಪ್ರತಿಯೊಂದು ಜೀವಕೋಶಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಜೀವಕೋಶ ಏನಾದರೂ ಡೆಡ್ ಆಯಿತು ಅಂದರೆ ಆ ಜಾಗದಲ್ಲಿ ನಮಗೆ ಊಟ ಅಥವಾ ನೋವು ಮಾತ್ರ ಬರುತ್ತೆ. ನಾವೇನು ಮಾಡ್ತೀವಿ, ಆ ಜೀವಕೋಶ ಒಳಗಡೆ ಏನು ಮೈಟೊಕಾಂಡ್ರಿಯಾ ಇದೆ, ಅದರೊಳಗಡೆ ನ್ಯೂಕ್ಲಿಯಸ್ ಇದೆ ಅದನ್ನೇ ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡಿದ ತಕ್ಷಣ ಆ ಸೆಲ್ಸು ವೀಕ್ ಆಗಿರೋದು ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಜಾಗ ಕೆಲಸ ಮಾಡ್ತಾರೆ. ನೀವು ಎಷ್ಟೇ ನೋವು ಇರಲಿ, ಎಷ್ಟೋ ವರ್ಷದ ಇರಲಿ, ನೋವು ಸಹ ಕಡಿಮೆ ಆಗುತ್ತೆ, ಊಟವೂ ಸಹ ಕಡಿಮೆ ಆಗುತ್ತೆ. ವಿತಿನ್ 2 to 3 ಮಿನಿಟ್ಸ್ನಲ್ಲಿ ನಿಮ್ಗೆ ಏನೇ ನೋವು ಇರಲಿ ನೀವು ರೇಖಿ ಹೀಲಿಂಗಿಂದ ಗುಣಪಡಿಸ್ಕೋಬೋದು. ಸುಮಾರು ಈಗ 20 ಜನ ನನ್ನ ಕ್ಲೈಂಟ್ಸ್ ಇದ್ದೀರಾ. 20 ಜನಕ್ಕೆ ನಿನ್ನೆಯಿಂದ ನಾನು ಹೀಲಿಂಗ್ ಸಹ ಮಾಡಿದ್ದೀನಿ. ಇದೆಲ್ಲರೂ ಗೊತ್ತಾಗಿದೆ. ಇದರಿಂದ ಇನ್ನೂ ಏನಾದರೂ ತಿಳ್ಕೋಬೇಕು ಅಂದರೆ, ಹೆಚ್ಚಿನ ವಿಷಯ ಬೇಕು ಅಂದರೆ ಪ್ರತಿ ವಾರ ಶಿಬಿರ ಇರೋದು ಕನೆಕ್ಟ್ ಮಾಡ್ಬೋದು. ಈಗ ಹೀಲಿಂಗು ಮತ್ತೆ ನಮ್ಮ ಇದರಿಂದ ಒಳ್ಳೆ ಜೀವನ ರೂಪಿಸ್ಕೋಬೋದು. ಪ್ರತಿಯೊಬ್ಬರು ಒಳ್ಳೆ ಆರೋಗ್ಯ ಬೇಕೇ ಬೇಕು. ನಿಮಗೆಲ್ಲ ಒಳ್ಳೆಯ ಆರೋಗ್ಯ ಬೇಕು ಅಂದರೆ, ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಆಕ್ಟಿವಿಟಿಯನ್ನು ಮತ್ತು ಹೀಲಿಂಗನ್ನು ನೀವು ಅಳವಡಿಸ್ಕೊಂಡು ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಈಗ ಇವರು ವಿಧಾನ ಹೇಗಿದೆ ಅಂತ ಸಂತೋಷವನ್ನೇ ಕೇಳೋಣ. ಧನ್ಯವಾದಗಳು ಸಂತೋಷ್ ಅವರೇ. ನನಗೆ ಆಗಲೇ ಕೆಳಗಡೆ ಸರ್ ಮಾಡಿದ್ರು. ನಾನು 10 ಡೇಸಿಂದ ನೋವಿತ್ತು. ನಾವು ಬೆಳಗ್ಗೆ ವಾಕಿಂಗ್ ಹೋಗ್ತಿದ್ವಿ, ಕೂಡ ಆಗ್ತಿರಲಿಲ್ಲ. ನಿಧಾನ ಕೈ ಎತ್ತಿದ್ದೆ. ಒಂದು 2 ನಿಮಿಷ ಮಾಡಿದ್ರು ಶ್ರೀದೇವಿ ಮೇಡಮ್ ಮತ್ತು ಮೇಡಮ್ ಅವರೆಲ್ಲ ಮಾಡಿಸ್ಕೊಡ್ತಿದ್ರು. ಸೊ ನನಗೆ ಬೆಳಗ್ಗೆ ಅಲ್ಲಿ ಕೂಡ ಮಾಡಿದ್ರು. ಈಗಲೂ ಕೂಡ ಅವರು ಮಾಡಿದಾಗ
ಕೈನಲ್ಲೇ ಇದೆ. ನೋಡ್ಕೊಳ್ಳಿ ಪ್ರತಿಯೊಬ್ಬರಿಗೂ. ಇದು ತಲೆ ಭಾಗ, ಹೆಬ್ಬೆಟ್ಟಿನ ಗುಣ ಬಂದು ನಮ್ಮ ಕುತ್ತಿಗೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆಯ ಭಾಗ, ಇವೆರಡು ಕಾಲುಗಳು. ಇದು ಬಲಗಾಲು ಬಲಗೈ, ಎಡಗಾಲು ಎಡಗೈ. ನಿಮ್ಗೆ ಏನೇ ಸಮಸ್ಯೆ ಬರಲಿ, ನಿಮ್ಗೆ ಎಲ್ಲಿ ಸಮಸ್ಯೆ ಇರುತ್ತೆ ಬಾಡಿನಲ್ಲಿ, ಕೈನಲ್ಲಿ ಆ ಸಮಸ್ಯೆ ಇರುತ್ತೆ. ಇದು ಫ್ರಂಟ್ ವ್ಯೂ ಬಾಡಿನ, ಇದು ಫ್ರಂಟ್ ಬಾಡಿನ ನೆಗೆಟಿವ್ ಬ್ಯಾಕ್ ವ್ಯೂ. ನಿಮ್ಗೆ ಎಲ್ಲಿ ನೋವು ಇರುತ್ತಲ್ಲಿ ಕೈನಲ್ಲಿ ನೋವು ಇರುತ್ತೆ. ಜಸ್ಟ್ 1 ಮಿನಿಟ್ಸ್ ನೀವು ಸುಮ್ಮನೆ ಈ ಪಂಪ್ ಮಾಡ್ಕೊಳ್ಳಿ. ಇಲ್ಲಿಂದ ನರ ಬಂದಲ್ಲಿ ಕನೆಕ್ಟ್ ಆಗಿರುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ನಿಮ್ಮ ಪ್ರಾಬ್ಲಮ್ ಸರಿಯಾಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಆಕ್ಟಿವ್ ಮತ್ತು ರೇಖೆಯನ್ನು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸದಾ ನೆಮ್ಮದಿಯಾಗಿ ಒಳ್ಳೆ ಆರೋಗ್ಯ ಇರ್ಬೋದು. ಆರೋಗ್ಯನೇ ಮಹಾಭಾಗ್ಯ. ನೀವು ಒಳ್ಳೆ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನೆಮ್ಮದಿಯಾಗಿ ನೀವು ಒಳ್ಳೆ ಗೈಡೆನ್ಸ್ ಆಗ್ಬೋದು ಅಂತ ಹೇಳಿ ಬೆಳಿತೀನಿ. ಧನ್ಯವಾದಗಳು.